ಇವತ್ತು ಆಪತ್ಕಾಲ, ಆಘಾತ, ಅಪಮಾನ, ಅವಮಾನ, ಅಪಪ್ರಚಾರ, ಇವತ್ತು ಯಾವುದು ಮೂಲ ನಮ್ಮ ಸಿದ್ಧಾಂತ ಇದೆ, ಹಿಂದುತ್ವ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಇದರ ಮೇಲೆ ಪ್ರಹಾರ ನಡೀತಾ ಇದೆ. ಇದನ್ನೇ ವಿಕೃತಿ ಮಾಡ್ತಾ ಇದ್ದಾರೆ. 78 ವರ್ಷ ಆಯ್ತು. ಸೊ ಈಗ ನಾವು ಆ ಗುರುಗಳೇ ಹೇಳಿದಂತ ಆಪತ್ಕಾಲ ಅಂತನ್ನುವಂಥದ್ದು ಏನ್ ಹೇಳಿದಾರಲ್ಲ, ಅದು 100ಕ್ಕೆ 100 ಸತ್ಯವಾದ. ಹಿಂದೂ ಅಪಾಯದಲ್ಲಿದ್ದಾನೆ, ಹಿಂದೂ ಧರ್ಮ ಅಪಾಯದಲ್ಲಿದೆ, ಭಾರತ ಅಸುರಕ್ಷಿತವಾಗಿದೆ. ಇದು ಕೇಳಕ್ಕೆ ಆಘಾತ ಆಗುತ್ತೆ, ನೋವಾಗುತ್ತೆ, ಸಿಟ್ಟು ಬರುತ್ತೆ. ಆದ್ರೆ ವಾಸ್ತವಿಕ, ನಾವು ವಾಸ್ತವಿಕವಾದನ್ನ ಅರ್ಥ ಮಾಡಿಕೊಂಡೇ ಅದರ ಮುಂದಿನ ಹೆಜ್ಜೆ ನಾವು ಇಡಬೇಕಾಗಿದೆ. ಗುರುಗಳು ನಮಗೆ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಆಪತ್ಕಾಲ, ಯುದ್ಧ, ಸಂಘರ್ಷ, ಆಂತರಿಕ ಕಲಹ, ಇದು ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಎದುರುಗಳಿಗೆ 4 ಜನ ಶತ್ರುಗಳಿದ್ದಾರೆ. 4 ಜನ ಶತ್ರುಗಳಿದ್ದಾರೆ. ಒಂದು ಇಸ್ಲಾಂ, ಕ್ರಿಶ್ಚಿಯನ್ 2ನೇದು, 3ನೇದು ಕಮ್ಯುನಿಸ್ಟ್, ನಾಸ್ತಿಕವಾದ ಬುದ್ಧಿಜೀವಿಗಳು, ನಮ್ಮ ದೇವರುಗಳನ್ನ, ಧರ್ಮ ಗ್ರಂಥಗಳನ್ನ, ದೇವಸ್ಥಾನವನ್ನ, ಮಠಾಧಿಪತಿಗಳನ್ನ ಅವಹೇಳನ ಮಾಡುವಂತಹ ಒಂದು ವಿಕೃತ ವರ್ಗ ಈ ಕಮ್ಯುನಿಸ್ಟ್ ವಿಚಾರಧಾರೆಯವರು ಕೂಡ ನಮ್ಮ ಶತ್ರುಗಳೇ. 4ನೇದು ಭ್ರಷ್ಟ ವ್ಯವಸ್ಥೆ. ಈ 4 ಶತ್ರುಗಳನ್ನ ಮೆಟ್ಟಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವಂತಹದ ಕಡೆಗೆ ನಾವು ಹೆಜ್ಜೆ ಇಡಬೇಕಾಗಿದೆ. ಅದಕ್ಕೆ ಸಂಘರ್ಷ, ಅದಕ್ಕೆ ಆಪತ್ಕಾಲ ಅಂತನ್ನುವಂಥದ್ದು ಪೂಜ್ಯರು ನಮಗೆ ಇವತ್ತು ಹೇಳಿದ್ದಾರೆ. ಬಂಧುಗಳೇ, ನಿಜವಾಗಿಯೂ ಈ ದೇಶದ ಬಗ್ಗೆ, ಸಮಾಜದ ಬಗ್ಗೆ, ಧರ್ಮದ ಬಗ್ಗೆ ಚಿಂತನೆ ಮಾಡುವಂಥವರಿಗೆ ಇವತ್ತು ಬಹಳ ನೋವು ಅನಿಸ್ತಾ ಇದೆ, ಸಿಟ್ಟು ಬರ್ತಾ ಇದೆ, ವೇದನೆ ಆಗ್ತಾ ಇದೆ. ಸೊ ಇದನ್ನು ತಡೆಯೋದು ಹೇಗೆ? ಈ 4 ಶತ್ರುಗಳನ್ನ ತಡೆದು ಮೆಟ್ಟಿ ನಾಶ ಮಾಡಿ ನಾವು ಹಿಂದೂ ರಾಷ್ಟ್ರ, ಹಿಂದುತ್ವ, ಹಿಂದೂ ಧರ್ಮವನ್ನು ಉಳಿಸುವಂತಹ ಕಾರ್ಯ ಮಾಡಬೇಕಾಗಿದೆ. ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ಸಲ ಹಿಂದೂ ಸಮಾಜಕ್ಕೆ ಹೇಳ್ತಾರೆ, ನಿಮ್ಮೆಲ್ಲ ದೇವರುಗಳನ್ನ, ಗ್ರಂಥಗಳನ್ನ, ನಿಮ್ಮ ಮೂರ್ತಿಗಳನ್ನ ಎಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿ ತೆಗೆದಿಡ್ರಿ. ಒಂದ್ಸಲ ಎಲ್ಲ ಬಟ್ಟೆಯನ್ನು ಕಟ್ಟಿ ಗಂಟು ಹಾಕಿಡಿ. ಈಗ ಶಕ್ತಿಯ, ಶೌರ್ಯದ ಬಗ್ಗೆ ಯೋಚನೆ ಮಾಡಿ, ಶಕ್ತಿ ಗಳಿಸಿ, ಶೌರ್ಯ ಗಳಿಸಿ, ಧೈರ್ಯ ಗಳಿಸಿ. ಪೂಜೆ ಆಮೇಲೆ ಮಾಡಬಹುದು, ಮೂರ್ತಿ ಆಮೇಲೆ ಪ್ರತಿಷ್ಠಾಪನೆ ಮಾಡಬಹುದು. ಆದ್ರೆ ಇವತ್ತಿನ ಈ ಆಪತ್ಕಾಲವನ್ನ ತಡಿದೇ ಇದ್ರೆ ಬಹಳ ಭಯಾನಕ ಇದೆ ಅಂತನ್ನುವಂಥದ್ದು ಸ್ವಾಮಿ ವಿವೇಕಾನಂದರು ಅವತ್ತೇ ಹೇಳಿದರು. ಬಾಲಗಂಗಾಧರ ತಿಲಕರು ಬ್ರಿಟಿಷರ ಅವತ್ತಿನ ಸಂದರ್ಭದಲ್ಲಿದ್ದಂಥವರು ಬಹಳ ಅಶಕ್ತರಿದ್ದರು. ಬಾಲಗಂಗಾಧರ ತಿಲಕರು ಬಹಳ ಅಶಕ್ತರಿದ್ದರು. ಅವರಿಗೆ ಆ ಶಕ್ತಿ ಅನ್ನುವಂಥದ್ದೇ ಇರಲಿಲ್ಲ ಶರೀರದಲ್ಲಿ, ಮಾನಸಿಕವಾಗಿ, ಎಲ್ಲವೂ. ಯಾರೋ ಒಬ್ಬರು ಗುರುಗಳು ಹೇಳಿದ್ರು,
ಒಂದು ವರ್ಷ ನೀನು ಓದಬೇಡ, ಶಾಲೆ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ. ನೀನು ನಿನ್ನ ಶರೀರ ಮತ್ತು ಮನಸ್ಸನ್ನ ಗಟ್ಟಿ ಮಾಡಬೇಕು. ಒಂದು ವರ್ಷ ನೇರ ಮಾಡಬೇಡ. ಶೌರ್ಯ, ಶಕ್ತಿ, ಗಟ್ಟಿಯಾಗು, ಮನಸ್ಸನ್ನ ದೃಢ ನಿಶ್ಚಯ ಮಾಡ್ಕೋ ಅಂತ ಗುರುಗಳ ಹೇಳಿದ ಪರಿಣಾಮದಿಂದ ಶಾಲೆಯನ್ನು ಬಿಟ್ಟು ಅವರು ಶಕ್ತಿಯನ್ನ ಸಂಚಲನ ಮಾಡಿದರು, ಶೌರ್ಯವನ್ನು ಗಳಿಸಿದರು. ಆಮೇಲೆ ಏನಾಯ್ತು, ಬಾಲಗಂಗಾಧರ ತಿಲಕರ ಈ ದೇಶಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟರು. ಹಾಗೆ ಇವತ್ತು ನಮಗೆ ಪೂಜನೀಯ ಅಟಲ್ಜಿಯವರು ಇವತ್ತು ಹೇಳ್ತಾ ಇದ್ದಾರೆ, ಶೌರ್ಯ, ಧೈರ್ಯ, ಛಾತ್ರತ್ವ, ಇದಕ್ಕೆ ನಾವು ಸಿದ್ಧ ಆಗಬೇಕಾಗಿದೆ. ಸೊ ಅದನ್ನ ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿದೆ. ಭಕ್ತಿ ಮತ್ತು ಶಕ್ತಿ ಎರಡೂ ಒಟ್ಟಿಗೆ ಹೋಗಬೇಕಾಗಿದೆ. ದುರ್ದೈವ, ನಮ್ಮ ದೇಶದಲ್ಲಿ ಭಕ್ತಿ ಮಾಡ್ತಾ ಇದೆ. ಭಕ್ತಿ ಸಹಜವಾದಂತಹ ಪ್ರಕ್ರಿಯೆ ನಮ್ಮ ದೇಶದಲ್ಲಿದೆ, ಸಹಜವಾಗಿ ಬರ್ತದೆ. ದೇವಸ್ಥಾನ, ಇದಕ್ಕೆ ಪೂಜೆ, ಪುನಸ್ಕಾರ, ನಮಸ್ಕಾರ, ಮೂರ್ತಿ, ಮಠಗಳಿಗೆ ಹೋಗೋದು, ಇದೆಲ್ಲ ಸಹಜವಾದಂತಹ ಪ್ರಕ್ರಿಯೆ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಕೈ ಹಿಡ್ಕೊಂಡು ಕೆಲಸ ಬಿಡ್ತಾರೆ. ಶಕ್ತಿ ಇಲ್ಲ. ಇವತ್ತು ಶಕ್ತಿ ಇಲ್ಲದ ಪರಿಣಾಮನೇ ಇವತ್ತಿನ ಆಪತ್ಕಾಲ. 78 ವರ್ಷ ಆಯ್ತದೆ. ಇನ್ನೂ ಈ ದೇಶದ ಮುಸ್ಲಿಮರನ್ನ, ಕ್ರಿಶ್ಚಿಯನ್ರನ್ನ, ಕಮ್ಯುನಿಸ್ಟರನ್ನ, ಭ್ರಷ್ಟ ವ್ಯವಸ್ಥೆಯನ್ನ ಪಕ್ಕಕ್ಕೆ ತಳ್ಳಿ ಅವರನ್ನ ಮೆಟ್ಟಿ ನಿಲ್ಲುವಂತಹ ಪ್ರಕ್ರಿಯೆ ನಮ್ಮ ಸಮಾಜ ಇನ್ನೂವರೆಗೆ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ, ಹೆದರ್ತಾ ಇದ್ದೀವಿ. ಸೊ ಇಂಥ ಸಮಯದಲ್ಲಿ ಇವತ್ತು ಛಾತ್ರತ್ವ ಬೇಕಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಆ ಛಾತ್ರತ್ವ ಬೇಕಾಗಿದೆ. ಒನಕೆ ಓಬವ್ವನ ಛಾತ್ರತ್ವ ಬೇಕಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಛಾತ್ರತ್ವ ಬೇಕಾಗಿದೆ. ಸಂಗೊಳ್ಳಿ ರಾಯಣ್ಣನ ಛಾತ್ರತ್ವ ಬೇಕಾಗಿದೆ ಇವತ್ತು.